ಈಗ ಸಂಪುಟ ವಿಸ್ತರಣೆಯ ಸದ್ದು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ದೆಹಲಿಯಿಂದ. ಯಾಕಂದರೆ ಬಹಳಷ್ಟು ಜನ ದೆಹಲಿಯಲ್ಲಿ ಕೂತ್ಕೊಂಡು ಯಾರ್ಯಾರನ್ನ ಹಿಡಿಬೇಕು, ಯಾರ್ಯಾರ ಜೊತೆಗೆ ಮಾತಾಡಬೇಕು, ಏನೇನು ಕಸರತ್ತುಗಳನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಮೇಲಿಂದ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ನಿವಾಸದಲ್ಲೂ ಕೂಡ ಮೀಟಿಂಗ್ ಆಗ್ತಾ ಇದೆ. ದೆಹಲಿಯ 3 ಲಾಲ್ ಕಟೋರಾ ರಸ್ತೆಯಲ್ಲಿರುವಂಥ ನಿವಾಸ, ನೇರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾದ್ಮೇಲೂ ಕೂಡ ಒಂದಷ್ಟು ಚರ್ಚೆ ನಡೀತಾ ಇದೆ. ಅವರ ಸೋದರ ಕೂಡ ಜೊತೆಗಿದ್ದಾರೆ. ಈ ಅಣ್ಣ ತಮ್ಮ ಇಬ್ಬರು ಭಲೇ ಜೋಡಿಗಳು. ತಾನು ಏನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ ಅದನ್ನು ಡಿ ಕೆ ಶಿವಕುಮಾರ್ ಅದನ್ನು ಅವ್ರ ತಮ್ಮ ತುಂಬ ಅದ್ಭುತವಾಗಿ ಮಾಡ್ತಾಯಿದ್ರು. ದೆಹಲಿನಲ್ಲಿ ಮಾತುಕತೆಯಿಂದ ಹಿಡಿದು ಪ್ರತಿಯೊಂದು ವಿಚಾರದ ಬಗ್ಗೆಯೂ ಕೂಡ. ಸುರ್ಜೇವಾಲಾ ನಿವಾಸದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮಹತ್ವದ ಚರ್ಚೆ ನಡೀತಾ ಇದೆ. ಚರ್ಚೆ ಸಂದರ್ಭದಲ್ಲಿ ಹಲವು ವಿಷಯಗಳು ಕೂಡ ಪ್ರಸ್ತಾಪ ಆಗಿವೆ. ಇನ್ನು ನೆಕ್ಸ್ಟ್ ನಡೆಯುವಂಥ ಇನ್ನೊಂದು ಇಂಪಾರ್ಟೆಂಟ್ ಮೀಟಿಂಗ್, ಅಲ್ಲೂ ಕೂಡ ಹಲವಾರು ವಿಚಾರಗಳ ಪ್ರಸ್ತಾಪ ಆಗುತ್ತೆ. ನೂತನ ಸಚಿವ ಸಂಪುಟ ಆಯ್ಕೆ ಕಸರತ್ತು ಅದು ಒಂದು ಭಾಗ. ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಪ್ರಚಾರ ಸಮಿತಿ ಅಧ್ಯಕ್ಷರು ಇವರ ಬದಲಾವಣೆ ಅದು ಇನ್ನೊಂದು ಭಾಗ. ಸಚಿವರಾಗುವಂಥ ಪಟ್ಟಿಯಲ್ಲಿರುವಂಥವ್ರು ಯಾರ್ಯಾರು, ಒಂದು ವೇಳೆ ಹಾಲಿ ಕಾರ್ಯಾಧ್ಯಕ್ಷರೇನಾದರೂ ಸಚಿವರಾದರೆ ಅವರ ಸ್ಥಾನಕ್ಕೆ ಹಿರಿಯರನ್ನ ನೇಮಕ ಮಾಡಬೇಕು. ಒಂದೇ ಹುದ್ದೆ ಅನ್ನೋದು, ಈ ಎರಡೆರಡು ಹುದ್ದೆಗಳೆಲ್ಲವೂ ಕೂಡ ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ಎಂಡಾಗ್ಬಿಡುತ್ತೆ. ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಿದ್ದರು, ಪ್ರಭಾವಿ ಮಂತ್ರಿ ಕೂಡ ಆಗಿದ್ದರು. ಸೊ ಇದು ಸಂಗತಿ. ಬೇರೆ ಬೇರೆ ಹಂತಗಳಲ್ಲಿ ಆಗುವಂತಹ ಮಾತುಕತೆ. ಯಾರ್ಯಾರಿಗೆ ಸ್ಥಾನ ಸಿಕ್ಕಿಲ್ಲ ಅಂಥವ್ರು ಕಾರ್ಯಾಧ್ಯಕ್ಷರಾಗ್ಬೋದು ಅಂತ. ಇನ್ನು ಮಹಿಳಾ ಕಾರ್ಯಾಧ್ಯಕ್ಷರ ನೇಮಕದ ಬಗ್ಗೆ ಕೂಡ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಸ್ಥಾನ ನೀಡಬೇಕು ಅನ್ನೋದ್ರ ಬಗ್ಗೆನೂ. ಹಾಗಾದರೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಯಾವ ಸ್ಥಾನಮಾನ ಸಿಗುತ್ತೆ? ಇನ್ನು ಕೆ ಪಿ ಸಿ ಸಿ ಪ್ರಚಾರ ಸಮಿತಿಗೆ ನೂತನ ಅಧ್ಯಕ್ಷರು ನೇಮಕ ಆಗಬೇಕು. ಮತ್ತು ಕೆ ಪಿ ಸಿ ಸಿ ಪದಾಧಿಕಾರಿಗಳು, ನೂತನ ಡಿ ಸಿ ಸಿ ಅಧ್ಯಕ್ಷರು ಇವರ ನೇಮಕ ಆಗಬೇಕು. ಇದೆಲ್ಲದಕ್ಕೂ ಕೂಡ ಚಾಲನೆ ಸಿಗುವಂಥ ಸಾಧ್ಯತೆಗಳಿವೆ.